ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗರುಡ ಮತ್ತು ಮಲ್ಲಿ ಇಬ್ಬರು ಕೂಡ ಮಾತಾಡ್ಕೊಂಡು ಹಾಗೆ ಬರ್ತಿರ್ತಾರೆ. ಮಹಾದೇವನು ಕೂಡ ಹಾಗೆ ಕಾರಲ್ಲಿ ಅಪೋಸಿಟ್ ಬಂದು ನಿಂತ್ಕೋತಾರೆ. ಏನಪ್ಪ ನೆನ್ಸ್ಕೊಂಡ ತಕ್ಷಣ ಬಂದೇ ಬಿಟ್ನಲ್ಲ ಇಲ್ಲಿ ಅಂತ ಗರುಡ ಮಾತಾಡ್ತಿರ್ತಾರೆ. ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಅಪೋಸಿಟಾಗಿ ಬಂದು ನಿಂತ್ಕೋತಾರೆ. ಏನಪ್ಪ ಮಹಾದೇವ, ನೀನೇ ಬಂದ್ಬಿಟ್ಟೆ ಅಡ್ಡಕ್ಕೆ, ಕರೆಕ್ಟಾಗಿ ನೀನೇ ನೆನ್ಸ್ಕೊಂಡು ಮಾತಾಡ್ಕೊಂಡು ಬರ್ತಿದ್ದೆ ಕಣೋ ಅಂತ ಹೇಳ್ತಾನೆ ಮಲ್ಲಿ. ನನ್ನನ್ನು ನೆನ್ಸ್ಕೊಳ್ದಲ್ಲ ನೀನೇನು ಮಾಡ್ತೀಯಪ್ಪ ಅಂತ ಅಂತಿರ್ತಾನೆ. ಏನು ಮುಖ ಫುಲ್ಲು ಬಾಡೋಗಿದೆ, ಏನೋ ಸುಟ್ಟೋಗಿರೋ ವಾಸನೆ ಬರ್ತಿದೆ ಅಲ್ವಾ ಬಾವಾ ಅಂತ ಅಂತಾನೆ ಗರುಡ. ಏನೋ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಏನು ಮಾಡ್ಬಿಡ್ತೀಯಾ ಹೇಳು ನೋಡೋಣ. ಏನೋ ಮುಖ ಎಲ್ಲ ಹರಳ್ಕೊಂಡಿರೋದು, ಏನಿದು ಯಾವಾಗಲೂ ಹಿಂಗಾಗ್ಬಿಟ್ಟಿದೆಯಲ್ಲ, ಏನೋ ಸುಟ್ಟಿರೋ ವಾಸನೆ ಬರ್ತಿದೆ ಬಾವಾ ಅಂತ ಮತ್ತೆ ಪದೇ ಹಾಗೆ ರೇಗಿಸ್ತಾ ಇರ್ತಾನೆ. ಏನೋ ಅಂದ್ಕೊಂಬಿಟ್ಟಿದ್ಯಾ ನಾನು ಹೇಳ್ದಾಗೆ ನಡೆಯೋದು ಗೊತ್ತಾಯ್ತಾ? ನಾನು ಹೇಳಿದ್ದೀನಿ ಪದೇ ನನ್ನ ವಿಷಯಕ್ಕೆ ಬರಬೇಡ, ನನ್ನ ತಟ್ಟೆಗೆ ಬರಬೇಡ ಅಂತ. ಈಗಾಗಲೇ ಒಂದ್ಸಲ ರುಚಿನ ತೋರಿಸಿದ್ದೀನಿ ನಿನಗೆ, ನನ್ನಿಂದ ಸಾಯೋಕ್ಕೆ ಇಷ್ಟ ಏನೋ ನಿನಗೆ ಅಂತ ಹೇಳ್ತೇನೆ. ಆಗ ಮಲ್ಲಿ, ಬೇಡ ಮಹಾದೇವ, ನಮ್ಮನ್ನು ಸುಮ್ಮನೆ ಕೆಣಕ್ಬಿಡ, ನೀನು ಅಷ್ಟೇ ನಮ್ಮನ್ನು ಸುಮ್ಮನೆ ಕೆಣಕ್ಬಿಡ, ಸುಮ್ಮನೆ ದಾರಿ ಬಿಡಿ ಆಯಿತಾ? ನಾನು ಹೋಗ್ತಿದ್ದೆ ತಾನೆ ನನ್ನ ಪಡೆಗೆ, ಅಡ್ಡ ಬಂದು ನನ್ನನ್ನು ಯಾಕೆ ಕೆಣಕ್ತಿದ್ದೀರಾ? ನನ್ನ ಜೊತೆ ಒದೆ ತಿನ್ನೋದು ಅಂದರೆ ಅಷ್ಟೊಂದು ಇಷ್ಟನಾ ಅಂತ ಹೇಳ್ತಿರ್ತಾನೆ. ನನಗೆ ಒದೆನಾ? ಏನು ಮೀಸೆ ತಿರುದ ತಕ್ಷಣ ಹೆಂಗೆ ಗಂಡ್ಸಾಗ್ಬಿಡಲ್ಲ, ಕೈಯಲ್ಲಿ ಬಳೆ ಹಾಕಿದ ತಕ್ಷಣ ಏನು ಗಂಡಸಿನ ಪೌರುಷ ಬರಲ್ಲ ಆಯಿತಾ? ಎದೆಲಿ ಗುಂಡಿಗೆ ಇರಬೇಕಣೋ ಅಂತ ಮಹಾದೇವ ಹೇಳ್ತಿರ್ತಾನೆ. ಆಗ ಗರುಡಂಗೆ ಫುಲ್ಲು ಭಯ ಆಗುತ್ತೆ. ಬರೀ ಕೈಯಲ್ಲಿ ಬಳೆ ತೊಟ್ಟರೆ ಆಗಲ್ಲ, ಗುಂಡಿಗೆ ಇರಬೇಕು ಗೊತ್ತಾಯ್ತಾ ಅಂತ ಹೇಳ್ತಾರೆ. ಇನ್ನೊಂದ್ಸಲ ವಿಷಯಕ್ಕೆ ಬಂದರೆ ಸರಿ ಇರಲ್ಲ ನನ್ನ ವಿಷಯಕ್ಕೆ. ಏನೋ ನಿನ್ನ ತಂಗಿ ಗಂಡು ನೋಡೋಕೆ ಬಂದಿದ್ರಂತೆ, ಮದುವೆ ನಿಂತೋಗ್ಬಿಡ್ತಂತೆ ಅಂತ ಹಾಗೆ ರೇಗಿಸ್ತಿರ್ತಾರೆ ಗರುಡ. ನೋಡ್ದಾ, ನಮ್ಮನ್ನು ಎದುರಾಕೊಂಡ್ರೆ ಯಾರನ್ನೂ ಕೂಡ ಚೆನ್ನಾಗಿರೋಕ್ಕೆ ಬಿಡಲ್ಲ, ಅದರಲ್ಲೂ ನಿನ್ನ ತಂಗಿ ಯಾರನ್ನೇ ಮದುವೆ ಆದರೂ ಕೂಡ ನಾನು ಅವಳನ್ನು ಚೆನ್ನಾಗಿರೋಕ್ಕೆ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ನೀನು ಕೊಟ್ಟಿರೋ ಹೇಟಿಗೆ ನಾವು ಏಟು ಕೊಡ್ತಾನೆ ಇರ್ತೀವಿ ಅಂತ ಹೇಳ್ತಾರೆ. ಆಗ ಮಹಾದೇವನಿಗೆ ಫುಲ್ಲು ಕೋಪ ಬಂದು ಆ ಗರುಡನ ಹಾಕಿ ಕಾರ್ ಮೇಲೆ ಹಾಕ್ಕೊಂಡು ಕತ್ತಿ ಹಂಗೆ ಇಸ್ಕಕ್ಕೆ ಅಂತ ಹೋಗಿರ್ತಾನೆ. ಆಗ ಮಲ್ಲಿ, ಬಿಡು ಮಹಾದೇವ ಅಂತ ಹೇಳ್ತಾರೆ. ಇವತ್ತಂತೂ ನಾನು ಇವನ್ನ ಹುಟ್ಟನಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಇನ್ನೇನು ಕೈ ಎತ್ತಿ ಹೊಡಿಯೋಕ್ಕೆ ಹೋಗಬೇಕು, ಆವಾಗ ಅವರಮ್ಮ ನೆನಪಾಗ್ತಾಳೆ. ಅವರಮ್ಮ ಹೇಳಿದಂತಹ ಮಾತೆಲ್ಲ ನೆನಪಾಗ್ತಿರುತ್ತೆ. ನೀನು ಅವರೆಲ್ಲರನ್ನೂ ಸಾಯಿಸಿ ಹೋದರೆ ನಾವೆಲ್ಲ ಅನಾಥರು ಆಯ್ತು ಕಣೋ ಮಹಾದೇವ ಅಂತ ಹೇಳ್ತಾ ಇರ್ತಾಳೆ. ಆಗ ಬಿಡಲ್ಲ ಕಣೋ ನಿನ್ನ, ಇವತ್ತು ಯಾರೇ ಏನೇ ಅಂದರೂ ಕೂಡ ನಿನ್ನನ್ನು ಬಿಡಲ್ಲ ಅಂತ ಇರ್ತಾನೆ. ಆಗ ಅವರು ಅಮ್ಮನ ಮಾತು ಅವನಿಗೆ ನೆನಪಾಗ್ತಿರುತ್ತೆ. ದಯವಿಟ್ಟು ನಿನ್ನ ಕೋಪ ಆವೇಶನ ಕಮ್ಮಿ ಮಾಡ್ಕೊ, ನೀನು ಕೊಲೆ ಮಾಡಿ ಜೈಲಿಗೆ ಹೋದರೆ ನಮ್ಮ ಫ್ಯಾಮಿಲಿ ಕತೆ ಏನಾಗಬೇಕಪ್ಪ? ನಂದು ನಿನ್ನ ತಂಗಿಗೇನು ಏನು ಮಾಡಬೇಕು? ನಂಗೊಂದು ಸ್ವಲ್ಪ ವಿಷ ಕೊಟ್ಬಿಡು, ಆವಾಗ ನಿನ್ನ ಪಾಡಿ ನೀನು ಇರುವಂತೆ ಅಂತ ಎಲ್ಲ ಕೂಡ ಮಾತು ನೆನೆಸ್ಕೊತಾ ಇರ್ತಾನೆ. ದಯವಿಟ್ಟು ನಿನ್ನ ಕೋಪ ಆವೇಶನ ಕಮ್ಮಿ ಮಾಡ್ಕೊ, ನಿನ್ನ ತಂಗಿ ಮದುವೆ ಆಗೋವರೆಗೂ, ಇಲ್ಲಾಂದರೆ ಅವಳು ಹೀಗೆ ಇರಬೇಕಾಗುತ್ತೆ ಕಣೋ ಅಂತ ಎಲ್ಲ ಪಾಪ ಅವರಮ್ಮ ಕಲ್ಯಾಣಿ ಹೇಳ್ತಾರೆ. ಅದನ್ನು ನೆನೆಸ್ಕೊತಿರ್ತಾಳೆ. ನಾನು ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಕೊಟ್ಟಿರೋ ಮಾತಿಂದ ಇವತ್ತು ಬಚಾಗಿದೆಯಾ, ನಿನ್ನ ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ, ಇಲ್ಲಾಂದರೆ ಒಂದೇ ಒಂದು ಏಟಿಗೆ ನಿಂದು ಇವತ್ತು ಪ್ರಾಣ ಹೋಗ್ತಾಯಿತ್ತು. ಬದುಕೋಗು, ನಾನು ಏನಂದಿದ್ದೀನೋ ಹಂಗೆ ಮದುವೆ ಮಾಡ್ತೀನಿ ಆಯಿತಾ? ನಾಯಿ ಮಹಾದೇವ ಒಂದು ಸಲ ಕೊಟ್ಟ ಮಾತಿಂದ ಯಾವತ್ತೂ ತಪ್ಪಲ್ಲ ಅಂತ ಗೊತ್ತು ತಾನೆ, ನೆನಪಲ್ಲಿ ಇಟ್ಕೊ. ನನ್ನ ತಂಗಿ ಹೆಂಗೆ ಮದುವೆ ಮಾಡಬೇಕು ಅಂತ ನನಗೆ ಗೊತ್ತು. ಮಲ್ಲಿ, ಕರ್ಕೊಂಡೋಗಿ ಅವನ್ನ, ಒಂದು ಕೈ ಇದೆ ಬಿದ್ದಿದ್ದು ಹೋದನು ಅಂತ ಹೇಳ್ಬಿಟ್ಟು ಅವನ್ನ ತಳ್ಳಿಬಿಟ್ಟು ಅಲ್ಲಿಂದ ಮಹಾದೇವ ಹೋಗ್ತೇನೆ. ಆಗ ಮಲ್ಲಿಕಾರ್ಜುನ, ನಿನ್ನಂತೂ ಬಿಡಲ್ಲ ಕಣೋ ನಾವು ಯಾವುದೇ ಕಾರಣಕ್ಕೂ, ನಿನ್ನ ತಂಗಿನ ಅದು ಹೇಗೆ ಮದುವೆ ಮಾಡ್ತೀಯೋ ಮಾಡು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಕಿಟ್ಟಿ ಅವ್ರು ಮಾತಾಡೋದನ್ನೆಲ್ಲ ನೋಡ್ತಾ ಇರ್ತಾನೆ. ಆಗ ಅದೇ ಟೈಮ್ಗೆ ಮನೆಯಲ್ಲಿ ಕಲ್ಯಾಣಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಮಂಜರಿನೂ ತುಂಬ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ ಊಟ ಮಾಡ್ದಲೆ. ಆಗ ಪ್ರೇಮ ಮತ್ತು ಕಾವ್ಯ ಇಬ್ಬರು ಕೂಡ ಊಟ ಮಾಡ್ತಿರ್ತಾರೆ. ಸ್ವಲ್ಪ ಊಟ ಮಾಡಮ್ಮ, ಬೇಜಾರು ಮಾಡ್ಕೊಂಡು ಊಟ ಮಾಡ್ದಲೇ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳು, ಸ್ವಲ್ಪ ಊಟ ಮಾಡು, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ. ಅಮ್ಮ ಮಗಳು ಹೀಗೆ ಬೇಜಾರು ಮಾಡ್ಕೊಂಡು ಕೂತಿರೋದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾಳೆ ಮಹೇಶ್ವರಿ. ಅದೇ ಟೈಮ್ಗೆ ಕಿಟ್ಟಿ ಫೋನ್ ಮಾಡ್ತೀನಿ. ಏನೋ ಫೋನ್ ಮಾಡಿದ್ದು ಅಕ್ಕ, ಒಂದು ಗುಡ್ ನ್ಯೂಸು ಏನೋ ಅಂತ ಹೇಳ್ತಾರೆ. ಇಲ್ಲಿ ಮಹಾದೇವ ಆ ಮಲ್ಲಿ ಮತ್ತು ಗರುಡನ ಜೊತೆ ಜಗಳಕ್ಕೆ ಹೋಗಿದ್ದ ಅಕ್ಕ, ಇನ್ನೇನು ಎತ್ತಿ ಕೆಳಗೆ ಹಾಕಬೇಕು ಅಷ್ಟರೊಳಗೆ ಅವ್ರ ಅಮ್ಮನ ನೆನಪಾಯ್ತು ಅನಿಸುತ್ತೆ, ಅವ್ರ ಅಮ್ಮಂಗೆ ಕೊಟ್ಟಿದ್ದ ಮಾತು, ಹಾಗಾಗಿ ಅವ್ರನ್ನ ಬಿಟ್ಬಿಟ್ಟೋದ. ಬಟ್ ವಾರ್ನ್ ಮಾಡೋವಾಗನೇ ಯಾವುದೇ ಕಾರಣಕ್ಕೂ ನನ್ನ ತಂಗಿ ತಂಟೆಗೆ ಬರಬಾರ್ದು, ಇಲ್ಲಾಂದರೆ ನಾನು ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳೋಣ. ಹೌದಾ, ಒಳ್ಳೆ ಕೆಲಸನೇ ಆಯಿತು ಬಿಡು, ನಮ್ಗೆ ಒಳ್ಳೆ ವಿಷಯನೇ ಸಿಕ್ತು, ಅವನ್ನ ಚೆನ್ನಾಗಿ ತಗ್ಲಾಕ್ಬೋದು ಆ ಮಲ್ಲಿಗೆ. ಅದು ಹೆಂಗಕ್ಕ ಅಂತ ಹೇಳ್ತಾರೆ. ಹೊಸ್ದಾಗಿ ಬಂದಿದ್ದಾನೆ ಆ ಪೊಲೀಸ್ ಆಫೀಸರ್ ಕಾವಿನ ಫ್ರೆಂಡು, ಅವನಿಗೆ ಸ್ವಲ್ಪ ಮಹಾದೇವನ ಕಂಡ್ರೆ ಆಗಲ್ಲ. ಇದೇ ಕೇಸಲ್ಲಿ ಅವನ್ನ ಅಲ್ಲಿಗೆ ತಗ್ಲಾಕನ, ಆ ಗರುಡಂಗೆ ಏನಾದರೂ ಒಂದು ಮಾಡಿದ್ರಾಯ್ತು, ಆ ಕೇಸನ್ನ ಅವನ ಮೇಲೆ ತಕ್ಕಿದ್ರೆ ಸರಿಯಾಗುತ್ತೆ ಅಂತ ಹೇಳ್ತಾರೆ.
ನನ್ನ ಮಗುನ ಈ ದಡ್ಡಿ ಕಟ್ಟಿ ನನ್ನ ಮಗನ ಲೈಫ್ನೇ ಸ್ಮಾಯ್ಲ್ ಮಾಡಿದೆ ಮಹೇಶ್ವರಿ, ನಾನಂತೂ ನಿನ್ನ ಮಗುನ ನಿನ್ನ ಫ್ಯಾಮಿಲಿನ ಖಂಡಿತ ಬಿಡಲ್ಲ ನಾನು ಅಂತ ಮಹೇಶ್ವರಿ ಮಾತಾಡ್ತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ ದೇವಸ್ಥಾನಕ್ಕೆ ಅಂತ ಹೋಗ್ತಿರ್ತಾಳೆ. ಅದೇ ಟೈಮ್ಗೆ ರಾಮ್ ಬರ್ತಾನೆ. ರಾಮ್, ಆಗ ಎಲ್ಲಿಗೆ ಹೋಗ್ತಿದ್ಯಾ ಪ್ರೇಮ? ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಹೌದಾ, ಬಾ ನಾನು ಡ್ರಾಪ್ ಮಾಡ್ತೀನಿ. ಏನು ಡ್ರಾಪ್ ಮಾಡ್ತೀಯಾ? ನಿಜವಾಗ್ಲೂ? ಹಾಂ, ನಿಜವಾಗ್ಲೂ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಬಾ, ಪರವಾಗಿಲ್ಲ, ನಾನು ಎತ್ಕೊಂಡು ಹೋಗ್ತೀನಿ, ಟೈಮ್ ಆಗುತ್ತೆ, ಹೋಗು ಅಂತ ಹೇಳಿ. ಇಲ್ಲ, ನಾನು ಹಾಸ್ಪಿಟಲ್ಗೆ ಹೋಗ್ತಿರೋದು, ಬಾ ನಾನು ಕರ್ಕೊಂಡೋಗಿ ಅಲ್ಲೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಹೌದಾ, ನಂಗೆ ನಿಜವಾಗ್ಲೂ ಕನಸೋ ನನಸೋ ಗೊತ್ತಾಗ್ತಿಲ್ಲ ರಾಮ್ ಇದು. ಏನಿಲ್ಲ, ಬಾ ಪ್ರೇಮ ನೀನು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತೇನೆ. ಸರಿ ಆಯಿತು ನಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ನನ್ನ ಡ್ರಾಪ್ ಮಾಡ್ತೀಯಾ? ಬಾರೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾನೆ ರಾಮ್. ಆವಾಗ ಪ್ರೇಮ ಹಾಗೆ ಒಬ್ಬಳೇ ನಗ್ತಾ ಇರ್ತಾಳೆ. ಯಾಕೆ ನಗಾಡ್ತಿದೀಯಾ ಇಷ್ಟೊಂದು? ನನಗೂ ಅದೇನು ಅಂತ ಹೇಳು. ಮತ್ತು ನೀನು ಹೋಗ್ತಿರೋ ದಾರಿನೇ ಬೇರೆ, ಆ ದೇವಸ್ಥಾನ ಇರೋವಂತಹ ದಾರಿನೇ ಬೇರೆ. ನೀನು ನನ್ನನ್ನು ಬಿಡೋಕ್ಕೋಸ್ಕರ ತಾನೇ ಬಂದಿದ್ದು ಅಂತ ಹೇಳ್ತಾರೆ. ಹಾಗೇನಿಲ್ಲ, ನೆಡ್ಕೊಂಡು ಹೋಗ್ತಿದ್ದಲ್ಲ, ಹಾಗೆ ಬಿಡೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಆಗ ಪ್ರೇಮಂಗೆ ಮನಸ್ಸಲ್ಲಿ ತುಂಬ ಖುಷಿಯಾಗುತ್ತೆ. ನಾನು ನೆಡ್ಕೊಂಡು ಹೋಗ್ತಿರೋದು ನಿನಗೆ ನೋಡೋಕ್ಕಾಗ್ದಲೇ ಬಿಡಬೇಕು ಅಂತ ಬರ್ತಾಯಿದ್ಯಾ? ನೀನು ನೋಡಿ ನನಗೆ ತುಂಬ ಖುಷಿ ಆಯ್ತು. ನನಗೆ ಈ ಚಿಕ್ಕ ಚಿಕ್ಕ ಆಸೆಗಳೇ, ಚಿಕ್ಕ ಚಿಕ್ಕ ಈ ಕನಸುಗಳೇ, ಕೇರ್ಗಳೇ ನನಗೆ ತುಂಬ ಇಷ್ಟ ರಾಮ್, ನಿನ್ನನ್ನು ಕಂಡ್ರೆ ಅಂತ ಹೇಳ್ತಿರ್ತಾರೆ. ಹಾಗೆ ಸರಿ, ಯಾಕೆ ಕೂತಿದ್ಯಾ, ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾರೆ. ದೇವಸ್ಥಾನಕ್ಕೆ ಅಂತ ಹೇಳಿದ್ನಲ್ಲ, ಏನಕ್ಕೆ ಇವಾಗ ಅಂತ ಹೇಳ್ತಾರೆ. ಒಂದು ಹರಕೆ ಇತ್ತು ರಾಮ್, ಅದಕ್ಕೆ. ಹರಕೆನಾ? ಏನು ಹರಕೆ ಅಂತ ಹೇಳ್ತಾರೆ. ಅದು ನಿನ್ನ ಸಲುವಾಗಿ ಕಣೋ. ಏನು ಅಂತ ಹೇಳು. ನಿನಗೋಸ್ಕರನ ಕಣೋ. ನನಗೋಸ್ಕರನಾ? ಯಾಕೆ ಅಂತ ಕೇಳ್ತಾರೆ. ಅದೇ MLA ವಿಷಯದಲ್ಲಿ ನೀನು ಸಿಕ್ಕಾಕೊಂಡಾಗ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಅಂದ್ಕೊಂಡಿದ್ದೆ ಅಂತ, ಅದಕ್ಕೋಸ್ಕರ ಹರಕೆ ಇತ್ತು, ತೀರ್ಸೋಕ್ಕೆ ಅಂತ ಹೋಗ್ತಿದ್ದೀನಿ ಕಣೋ ಅಂತ ಹೇಳ್ತಾರೆ. ಹೌದಾ, ಹಾಗೆ ನೋಡ್ತಾ ಇರ್ತಾಳೆ. ಏನು ನೋಡ್ತಿದ್ಯಾ ಪ್ರೇಮ? ಬಿಲ್ಡಿಂಗ್ಸ್ಗಳು ನೋಡ್ತಾ ಇದ್ದೀನಿ ಕಣೋ. ಬಿಲ್ಡಿಂಗ್ಸಾ ಅಂತಾಳೆ. ಇನ್ನೂ ಜೋರಾಗಿ ನಗಾಡ್ತಾಳೆ. ಯಾಕೆ ನಗ್ತಿದ್ಯಾ? ಮತ್ತು ಬಿಲ್ಡಿಂಗ್ಸಾ ಅಂತಿದ್ಯಾ? ಅದಕ್ಕೆ ನನಗೆ ನಗು ಬಂತು, ಅದಕ್ಕೆ ನಗ್ತಿದ್ದೀನಿ ಕಣೋ ಅಂತ ಹೇಳ್ತಾರೆ. ಒಳ್ಳೆ ತರಲೆ ಆಯಿತು ನಿಂದು ಅಂತ ಹೇಳ್ತಾರೆ. ಹಾಗೇನಿಲ್ಲ, ನಾನು ಹೋಗ್ತಿದ್ನಲ್ಲ, ಹಾಗಾಗಿ ಬಿಡೋಣ ಅಂತ ಬಂದೆ ಅಂತ ಬರ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಿಟ್ಟಿ ಸ್ವಲ್ಪ ಜನ ರೌಡಿಗಳನ್ನ ಕರೆಸಿರ್ತಾರೆ. ಅವರೆಲ್ಲರೂ ಕೂಡ ಒಂದು ಕಡೆ ಬರ್ತಾರೆ. ಏನಪ್ಪ ಕರೆಸಿದ್ದು ವಿಷಯ ಅಂತ ಆ ರೌಡಿಗಳು ಕಿಟ್ಟಿನ ಕೇಳ್ತಿರ್ತಾರೆ. ಆಗ ಒಬ್ಬನ ಮುಗಿಸ್ಬಿಡ್ಬೇಕು ನೀವು ಅಂತ ಹೇಳ್ತಾರೆ. ಯಾರನ್ನ? ಹಂಗೆ ಕೈ ಇಲ್ಲ, ನೀವು ಆರಾಮಾಗಿ ಎತ್ಬಿಡ್ಬೋದು ಅಂತ ಹೇಳ್ತಾರೆ. ಯಾರು ಅಂತ ಕೇಳಿದಾಗ ಗರುಡ ಅಂತ ಹೇಳಿಬಿಟ್ಟು ಫೋಟೋ ತೋರಿಸ್ತಾನೆ. ಇವನ್ನ ಆರಾಮಾಗಿ ಎತ್ಬೋದು, ಎತ್ತಬೇಕು ಅಂತ ಇದ್ದರೆ ಒಂದು ಕೈ ಇದ್ರೇನು ಇನ್ನೊಂದು ಕೈಲೂ ಕೂಡ ಮುಗಿಸ್ಬೋದು, ಏನು ಮಾಡೋಕ್ಕಾಗಲ್ಲ ಮನ್ಸು ಮಾಡಿದರೆ. ಸರಿ ಆಯ್ತು ಹೇಳು, ಬಟ್ ಅವ್ನು ಜೀವಂತವಾಗಿರಬಾರ್ದು ಅಂತ ಹೇಳ್ತಾರೆ. ಬಟ್ ನಮ್ಮ ಮೇಲೆ ಸ್ವಲ್ಪ ಬಂದರೆ ನೀವು ಅದಕ್ಕೆ ಭಯ ಪಡಬೇಡಿ ಆಯಿತಾ. ಮಹಾದೇವ ಗೊತ್ತಲ್ಲ? ಗೊತ್ತಲ್ಲ, ಅವ್ನು ತಲೆಕೆಟ್ರೆ ಏನು ಬೇಕಾದ್ರೆ ಮಾಡ್ತಾನಲ್ಲ, ಅವನಿಗೆ ಹೋಗ್ಬಿಟ್ಟು ಧಮಕಿ ಹಾಕಿದ್ದ. ಸೊ ಹಂಗಾಗಿ ನೀವು ಅವನ್ನ ಮುಗಿಸಿದ್ರೆ ಆ ಕೇಸಸ್ಸು ಅವನ ಮೇಲೆ ಬರೋ ಹಾಗೆ ನಾನು ಮಾಡ್ತೀನಿ, ನೀವೇನು ಡೋಂಟ್ ವರಿ ನೀವು ಅಂತ ಹೇಳ್ತಾನೆ. ಬನ್ನಿ ಅವ್ರ ಮನೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕಿಟ್ಟಿ ಆ ರೌಡಿಗಳೆಲ್ಲರೂ ಕರ್ಕೊಂಡು ಬರ್ತಾನೆ. ಆಗ ರಾಮ ಮತ್ತು ಪ್ರೇಮ್ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಪ್ರೇಮ, ಬಾರಾಮ್ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಾರೆ. ನನ್ನನ್ನು ಬಿಡೋಕ್ಕೋಸ್ಕರ ಬಂದೆ, ಆ ಟೈಮ್ ಆಗಲಿಲ್ಲ? ಇಲ್ಲ ಹಾಗೇನಿಲ್ಲ, ನೀನು ಹೋಗ್ಬಿಟ್ಟು ಬರೋಗು ಅಂತ ಹೇಳ್ತಾನೆ. ಸರಿ ಆಯಿತು ರಾಮ್, ನೀನು ಹುಷಾರಾಗಿ ಹೋಗು ಅಂತ ಹೇಳಿಬಿಟ್ಟು ಪ್ರೇಮ ದೇವಸ್ಥಾನಕ್ಕೆ ಕೊಡ್ತಾಳೆ. ಬಾಯ್ ರಾಮ್, ಬಾಯ್ ಅಂತ ಹೇಳ್ತಾನೆ ಇರ್ತಾಳೆ. ಸರಿ ಆಯಿತು ಪ್ರೇಮ, ಹೋಗ್ಬಿಟ್ಟು ಬರೋಗು ಅಂತ ಕಳಿಸ್ತಾರೆ. ಅದೇ ಟೈಮ್ಗೆ ರಾಮ್ ಹಿಂದೆ ಕಾರ್ನ ತೆಗಿತಿರ್ತಾನೆ. ಅದೇ ಟೈಮ್ಗೆ ಅಲ್ಲಿ ಪ್ರೇಮ ಕಡೆ ವಾದಿಸಿದಂತಹ ಲಾಯರ್ ಒಬ್ಬರು ಅಲ್ಲೇ ಬರ್ತಿರ್ತಾರೆ. ಆಗ ರಾಮ್ ಅದನ್ನು ನೋಡ್ತಾನೆ. ಇದು ಅದೇ ಲಾಯರ್ ಅಲ್ವಾ? ಹೌದು, ಪ್ರೇಮ ಪರವಾಗಿ ಒಂದು ಕೇಸಸ್ನ ಹಾಕಿ ಅವರು ವಾದ ಮಾಡಿದ್ನಲ್ಲ, ಅದೇ ಲಾಯರ್ ಅಲ್ವಾ? ಯಾರಿವನು? ತಡಿ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ನಿಂತಿರ್ತಾನೆ. ಅವನು ಕರೆಕ್ಟಾಗಿ ಬಂದು ಹೆಲ್ಮೆಟೆಲ್ಲ ತೆಗೆದು ನೋಡ್ತಾನೆ. ಹೌದು, ಅದೇ ಲಾಯರು, ಪ್ರೇಮ ಪರವಾಗಿನೇ ಕ್ವಶನ್ ಮೇಲೆ ಕ್ವಶನ್ ಕೇಳಿದ್ದು ಇವನೇ ತಾನೆ. ವೇದ್ ಬಾಯ್ ಫ್ರೆಂಡ್ ಇದ್ದ, ಬಟ್ ಅವನು ನಿಮಗೆ ಹೇಳಿರ್ಬೋದಲ್ವಾ ಪ್ರೇಮ ಅಂತ ಎಲ್ಲ ಹೇಳಿರ್ತಾನೆ. ಹೌದು, ಪ್ರೇಮ ಪರವಾಗಿ ವಾದಿಸಿದಂತಹ ಲಾಯರು ಇವನೇನೆ. ಏನು ಬಂದಿದ್ದಾನೆ ಇವನು? ಏನೋ ವಿಷಯಕ್ಕೆ ಬಂದಿದ್ದಾನೆ, ಇವನ ಬಗ್ಗೆ ಕಂಡುಹಿಡಿಯಲೇಬೇಕು ಅಂತ ಹೇಳಿಬಿಟ್ಟು ರಾಮ್ ಕೂಡ ಮತ್ತೆ ದೇವಸ್ಥಾನದ ಒಳಗಡೆ ಬರ್ತಾನೆ. ಇನ್ನೊಂದು ಕಡೆ ಕಿಟ್ಟಿ ಆ ರೌಡಿಗಳೆಲ್ಲನೂ ಕರ್ಕೊಂಡು ಬರ್ತಾನೆ. ನೋಡಿ, ಇದೇ ಗರುಡ ಅವ್ರ ಮನೆ. ರಾತ್ರಿ 10 ಕರೆಕ್ಟಾಗಿ ಅವನು ಇದೇ ರೋಡಲ್ಲಿ ಬರ್ತಾನೆ. ಅವ್ನು ಡೈಲಿ 10 ಬರೋದು, ಅದರಲ್ಲೂ ನೀನೇ ಹೊಡಿಬೇಕು ಕಣೋ ಅಂತ ಒಬ್ಬನಿಗೆ ಹೇಳ್ತಾನೆ. ನಾನೇನಾ? ಯಾಕೆ ಅಂತ ಕೇಳ್ತಾನೆ. ಮಹಾದೇವ ಒಬ್ಬನೇ ಬಂದು ಹೊಡಿತಾನೆ, ಅವನು ಯಾವಾಗಲೂ ಕೂಡ ಗುಂಪಲ್ಲಿ ಬಂದು ಹೊಡೆಯಲ್ಲ, ಹಾಗಾಗಿ ನೀನೇ ಅವನ್ನ ಬಂದು ಹೊಡಿಬೇಕು. ಅವನು ಒಬ್ಬನೇ ಬಂದಿದ್ದ ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ಐಟು ಪರ್ಸನಾಲಿಟಿ ನೀನೇ ಇದೆಯಾ, ನೀನೇ ಬಂದು ಮುಗಿಸ್ಬೇಕು. ನಿನ್ನ ಮೇಲೆ ಯಾವುದೇ ರೀತಿ ಏನು
ಗೊತ್ತಾಯ್ತಾ, ಯಾವುದೇ ರೀತಿ ಡೌಟ್ ಬರಬಾರ್ದು. ಸರಿ ಆಯಿತು, ನಿನ್ನ ಕೆಲಸ ಆಯಿತು ಅಂತ ಅನ್ಕೋತಾನೆ. ಹಾಗೆ ಆ ಲಾಯರ್ನ ಹಾಗೆ ಹಿಂಬಾಲಿಸ್ಕೊಂಡು ರಾಮ್ ಕೂಡ ಬರ್ತಾರೆ. ಅಲ್ಲಿ ಒಂದು ಹುಡುಗಿ ಮಾತಾಡ್ತಿರ್ತಾಳೆ, ಬಟ್ ಆ ಹುಡುಗಿ ಮುಖ ಕಾಣಿಸ್ತಿರಲ್ಲ, ಯಾರಿರ್ಬೋದು ಅಂತ ಹಾಗೆ ರಾಮ್ ಕಾಣ್ತಿರ್ತಾರೆ. ಅಲ್ಲಿ ನೋಡಿದರೆ ಸ್ನೇಹ ಮತ್ತು ಆ ಲಾಯರ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ ಲಾಯರ್ಗೆ ಸ್ವಲ್ಪ ದುಡ್ಡು ಕೂಡ ಕೊಡ್ತಾ ಇರ್ತಾಳೆ. ಸ್ನೇಹ, ಯಾರಿದೆ ಹುಡುಗಿ, ದುಡ್ಡೆಲ್ಲ ಕೊಡ್ತಿದ್ದಾಳಲ್ಲ ಅಂತ ಹೇಳ್ತಾರೆ. ಆಗ ಸೈಡಿಂದ ಅವಳು ಕಾಣಿಸ್ತಾಳೆ. ಆಗ ಸ್ನೇಹನ ಇದು ಅಂತ ಅವನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.